ಈ ಒಂದು ವರ್ಷದಲ್ಲಿ ನಾನ್ ನೋಡಿರೋ ಒನ್ ಆಫ್ ದಿ ಬೆಸ್ಟ್ ಸಿನಿಮಾ ಅಂದ್ರೆ ಲವ್ ಮಾಕ್ಟೈಲ್ 3 ಪಾರ್ಟ್ 1 ಪಾರ್ಟ್ 2 ಒಳ್ಳೆ ಸಿನಿಮಾಗಳು. ಅದ್ರಲ್ಲೂ 1 and 2 ಸಖತ್ತಾಗಿರ್ತವೆ. ಅದ್ರಲ್ಲೂ 2 ಎಂಡಿಂಗ್ ಇನ್ನೂ ನನ್ಗೆ ಇಂಪ್ರೆಸ್ ಮಾಡ್ತು. ಅಲ್ಲಿಂದನೇ ಉಟ್ಕೊಂಡಂತ ಒಂದು ಸ್ಟೋರಿ ಲೈನು ಇದ್ರಲ್ಲಿ ಬೇರೆ ತರನೇ ಬರುತ್ತೆ. ಆ ಫಸ್ಟ್ ಮತ್ತೆ ಸೆಕೆಂಡ್ ಸಿನಿಮಾಗಳಲ್ಲಿ ಲವ್ ಸ್ಟೋರಿ ಮೇಲೆ ಜಾಸ್ತಿ ಬೇಸ್ ಆಗಿದ್ರ ಇಲ್ಲಿ ಡಿಫ್ರೆಂಟ್ ಆಗಿ ಹೋಗುತ್ತೆ ಸ್ಟೋರಿ. ಲವ್ ಸ್ಟೋರಿನ ಯಾರಾದ್ರೂ ಎಕ್ಸ್ಪೆಕ್ಟ್ ಮಾಡ್ಕೊಂಡ್ ಬಂದಿದ್ರೆ ಅವ್ರಿಗೆ ಸ್ವಲ್ಪ ಡಿಸಪಾಯಿಂಟ್ ಆಗುತ್ತೇನೋ. ಬಟ್ ಒಂದು ಒಳ್ಳೆ ಫೀಲ್ ಗುಡ್ ಸಿನಿಮಾನ ನೀವ್ ಎಕ್ಸ್ಪೆಕ್ಟ್ ಮಾಡ್ಕೊಂಡ್ ಬಂದಿದ್ರೆ ಗ್ಯಾರಂಟಿ ಇಷ್ಟ ಆಗುತ್ತೆ. ನಾನು ಇಲ್ಲೇನು ಸಿನಿಮಾಗೆ ಹೈಪ್ ಕೊಡ್ಬೇಕು ಎಲ್ಲ ಹೋಗಿ ನೋಡ್ಬೇಕು ಅಂತ ಹೇಳ್ತಿಲ್ಲ. ಸಿನಿಮಾ ಮಾತ್ರ ತುಂಬಾ ಚೆನ್ನಾಗಿದೆ, ನನಗೆ ಇಷ್ಟ ಆಯ್ತು. ನೀವು ನೋಡಿದ್ರು ನಿಮ್ಗೆ ಇಷ್ಟ ಆಗುತ್ತೆ. ನೀವ್ ಅಷ್ಟೇ ಅಲ್ಲ, ನಿಮ್ ಫ್ಯಾಮಿಲಿ ಜೊತೆ ನಾವು ಹೋದ್ರು ಕೂಡ ತುಂಬಾ ಸಿನಿಮಾ ಇಷ್ಟ ಆಗುತ್ತೆ ನಿಮ್ಗೆ, ಅದ್ರಲ್ಲಿ ಎರಡು ಮಾತಾ ಇಲ್ಲ. ನಾನ್ ಇವಾಗ ಸಿನಿಮಾದ ಬಗ್ಗೆ ಮಾತಾಡ್ತಾ ಬರೋಣ. ನನ್ ಪ್ರಕಾರ ಹೇಳದ್ನಲ್ಲ, ಈ ಒಂದು ವರ್ಷದಲ್ಲಿ ಬೆಸ್ಟ್ ಕನ್ನಡ ಸಿನಿಮಾ ಅಂದ್ರೆ ನನ್ಗೆ ಇದೆ ಅನ್ನಿಸ್ತು. ಬೇರೆ ಸಿನಿಮಾಗಳೆಲ್ಲ ಬಂದ್ವು, ಲ್ಯಾಂಡ್ ಲಾರ್ಡ್ ಮತ್ತೆ ರಕ್ಕಸಪುರದೋಳ್, ಇವೆಲ್ಲ ಸ್ವಲ್ಪ ಇಂಪ್ರೆಸ್ ಮಾಡಿದ್ವು ನನ್ನ ಈ ಒಂದು ವರ್ಷದಲ್ಲಿ ಬಂದಂತ ಸಿನಿಮಾಗಳು. ಬಟ್ ಒಳ್ಳೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿದ್ದು ಮಾತ್ರ ಈ ಒಂದು ಸಿನಿಮಾಗೆನೆ. ಲಿಮಿಟೆಡ್ ಬಜೆಟ್ ಅಲ್ಲಿ, ಲಿಮಿಟೆಡ್ ಸೆಟ್ ಪೀಸ್ ಗಳಲ್ಲಿ ನಿಮ್ ಹತ್ರ ಒಳ್ಳೆ ರೈಟಿಂಗ್ ಸ್ಕಿಲ್ಸ್ ಇತ್ತು ಅಂದ್ರೆ ಇಂತ ಒಂದು ಸಿನಿಮಾನ ಮಾಡ್ಬೋದು ಅಂತ ನಮ್ಮ ಡಾರ್ಲಿಂಗ್ ಕೃಷ್ಣ ಅವರು ಪ್ರೂವ್ ಮಾಡಿದ್ರೆ ನಿಜವಾಗ್ಲೂ ಅವ್ರಿಗೆ ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಈಗ ಸ್ಟೋರಿ ಬಗ್ಗೆ ಜಾಸ್ತಿ ಡಿಸ್ಕಷನ್ ಮಾಡೋದ್ ಬೇಡ, ಯಾಕಂದ್ರೆ ಪಾರ್ಟ್ 1 ಪಾರ್ಟ್ 2 ಲವ್ ಸ್ಟೋರಿಗೆ ಹೋಗಿದ್ರೆ ಇಲ್ಲಿ ಡಿಫ್ರೆಂಟ್ ಆಗಿದೆ. ಆ ಒಂದು ಮಗುನ ಏನು ಇಲ್ಲಿ ಆದಿತ್ಯ ಅಡಾಪ್ಟ್ ಮಾಡ್ಕೊಂತಾನೋ ಆ ಮಗು ಮುಂದೆ ಯಾವ ತರ ಬೆಳೆಯುತ್ತೆ, ಯಾವ ತರ ಬೆಳೆಸ್ತೇನೆ, ಆಮೇಲಿಂದ ಸಿಂಗಲ್ ಪೇರೆಂಟ್ ಒಂದು ಮಗುನ ದತ್ತು ತಗೊಂಡ್ಬೇಕಾದ್ರೆ ಯಾವ್ಯಾವ ತರ ಪ್ರೋಸೆಸ್ಗಳು ಇರ್ತವೆ, ಮತ್ತೆ ಯಾವ್ಯಾವ ತರ ತೊಂದರೆಗಳು ಬರೋ ಚಾನ್ಸಸ್ ಇರುತ್ತೆ, ಎಲ್ಲಾನು ಕೂಡ ತುಂಬಾ ಚೆನ್ನಾಗಿ ತೋರ್ಸೋದಕ್ಕೆ ಟ್ರೈ ಮಾಡಿದ್ರೆ. ಇದಕ್ಕೂ ಮಿಂಚಿ ನಾನು ಏನಾದ್ರು ಹೇಳಿದ್ರೆ ನಿಮ್ಗೆ ಜಾಸ್ತಿ ಸ್ಟೋರಿನಲ್ಲಿ ಒಂಥರ ಸ್ಪಾಯ್ಲರ್ ಅಲರ್ಟ್ ಆಗುತ್ತೆ. ಇದನ್ನ ಮೀರಿ ಬೇರೆ ಏನೇನು ಮಾತಾಡೋದ್ ಬೇಡ. ನಾವು ಈಗ ಸಿನಿಮಾ ಬಗ್ಗೆ ಮಾತ್ರ ಮಾತಾಡ್ತಾ ಹೋಗೋಣ. ಅದ್ರಲ್ಲೂ ಬರೋ ಟ್ವಿಸ್ಟ್ಗಳು ಟರ್ನ್ಗಳು ಸಗದಾಗಿದ್ದಾವೆ. ಈ ಒಂದು ಸಿನಿಮಾದಲ್ಲಿ ಹೀರೋ ಕಮ್ ಡೈರೆಕ್ಟರ್ ಕಮ್ ಪ್ರೊಡ್ಯೂಸರ್ ಕಮ್ ರೈಟರ್ ಕಮ್ ಎಲ್ಲಾನು ಕೂಡ ನಮ್ಮ ಡಾರ್ಲಿಂಗ್ ಕೃಷ್ಣ ಅವರೇನೆ. ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಹೇಳ್ಬೇಕು. ಪ್ರತಿಯೊಂದು ಡಿಪಾರ್ಟ್ಮೆಂಟ್ ಅಲ್ಲೂ ಕೂಡ ಒಂದು ಜೀವನ ಒತ್ತೆ ಇಟ್ಟು ಆಕ್ಟಿಂಗ್ ನ ಮತ್ತೆ ರೆಡಿ ಮಾಡಿದಾರೆ ಸಿನಿಮಾನ. ಅವರ ಒಂದು ಎಫರ್ಟ್ ತುಂಬಾ ಎದ್ದು ಕಾಣುತ್ತೆ. ಇಂಥ ಒಂದು ಸ್ಟೋರಿನ, ಇಂಥ ಒಂದು ಸಂಕೀರ್ಣತೆ ಹೊಂದಿರೋ ಸ್ಟೋರಿನ ತಗೊಂಡ್ಬರ್ಬೇಕು ಅಂದ್ರೆ ಈಸಿ ಅಲ್ಲ. ಅದ್ರಲ್ಲೂ ರೈಟಿಂಗ್ ಪಾರ್ಟ್ ತುಂಬಾ ತಲೆನೋವು ತಂದಿರುತ್ತೆ, ತುಂಬಾ ರಿಸರ್ಚ್ ಇರುತ್ತೆ. ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ ನಿಮ್ಗೆ, ನೋಡಿರ್ಗೂ ಕೂಡ ಗೊತ್ತಾಗಿರುತ್ತೆ. ವಂಡರ್ಫುಲ್ ಸಿನಿಮಾ. ಇದಕ್ಕೂ ಮಿಂಚಿ ನಾನೇನು ಹೇಳೋದಿಲ್ಲ ನಿಮ್ಗೆ, ಸಿನಿಮಾನ ನೋಡಿ ಗ್ಯಾರಂಟಿ ಇಷ್ಟ ಆಗುತ್ತೆ ನಿಮ್ಗೆ. ಈ ಒಂದು ಸಿನಿಮಾದ ಡೈರೆಕ್ಟರ್, ರೈಟರ್ ಮತ್ತೆ ಪ್ರೊಡ್ಯೂಸರು ಎಲ್ಲ ಬಂದ್ಬಿಟ್ಟು ನಮ್ಮ ಡಾರ್ಲಿಂಗ್ ಕೃಷ್ಣ ಅವರೇ. ಆಸ್ ಯೂಸಲ್ ಹೀರೋನು ಕೂಡ ಅವರೇ. ಅವರ ಒಂದು ಆದಿ ಕ್ಯಾರೆಕ್ಟರ್ಗೆ ಒಂಥರ ಒಳ್ಳೆ ಕ್ಲೋಸರ್ ನ ಕೊಟ್ಕೊಂಡಿದ್ದಾರೆ. ವಂಡರ್ಫುಲ್ ಥಿಂಗ್ಸ್ ಇದೊಂಥರ. ಈ ಒಂದು ಸಿನಿಮಾಗೆ ಪಾರ್ಟ್ 3 ಅನೌನ್ಸ್ ಮಾಡಿದಾಗ ಏನಕ್ ಬೇಕಾಗಿತ್ತು ಗುರು, ಪಾರ್ಟ್ 2 ಅನೌನ್ಸ್ ಮಾಡಿದಾಗ್ಲೂ ಹಂಗೆ ಅನ್ಕೊಂಡ್ರು. ಮಾಸ್ಟರ್ ಪೀಸ್ ಗಳನ್ನ ಮುಟ್ಬಾರ್ದು ಅಂತಾರಲ್ಲ, ಆ ಲೆಕ್ಕಕ್ಕೆ ಏನಾದ್ರು ತಗೊಂಡ್ಬರ್ತಾರ ಡಾರ್ಲಿಂಗ್ ಕೃಷ್ಣ ಅವರು ಅಂತ. ಬಟ್ ಪಾರ್ಟ್ 2 ಕೂಡ ಸರ್ಪ್ರೈಸಿಂಗ್ಲಿ ಚೆನ್ನಾಗಿತ್ತು. ಇದು ಕೂಡ ಅದೇ ತರ ಚೆನ್ನಾಗಿತ್ತು. ಎಲ್ಲಿದೆ ಸ್ಟೋರಿ ಅಂತ ಹೇಳೋರ್ಗೆ ಡಾರ್ಲಿಂಗ್ ಕೃಷ್ಣ ಅವರು ಇಂತ ಒಂದು ಸಿನಿಮಾನ ತೋರಿಸಿದ್ದಾರೆ. ಈ ಒಂದು ಸಿನಿಮಾದ ಕೋ ಪ್ರೊಡ್ಯೂಸರ್ ಮಿಲನಾ ನಾಗರಾಜ್ ಅಂದ್ರೆ ಡಾರ್ಲಿಂಗ್ ಕೃಷ್ಣ ಅವರ ವೈಫ್. ಈ ಒಂದು ಸಿನಿಮಾದಲ್ಲಿ ನಿಧಿಮಾ ಕ್ಯಾರೆಕ್ಟರ್ ನ ಮಾಡಿದ್ದಾರೆ. ಅಂದ್ರೆ ಪಾರ್ಟ್ 1 ನಲ್ಲಿ ಪಾರ್ಟ್ 2 ನಲ್ಲಿ ಜಾಸ್ತಿ ಅವರ ಒಂದು ಕ್ಯಾರೆಕ್ಟರ್ಗೆ ಲೆಂತ್ ಇದೆ. ಬಟ್ ಇದರಲ್ಲಿ ಇದೆ, ಬಟ್ ಅವರ ಒಂದು ಆಕ್ಟಿಂಗ್ ನ ಒಂದು ಏನಿದೆ ಬಾಧ್ಯತೆ ಕಡಿಮೆ ಇದೆ. ಬಟ್ ಅವರ ಒಂದು ಹೆಸರು ತುಂಬಾ ಕಡೆ ಎಲ್ಲಾ ಕಡೆ ಇದ್ದೇ ಇರುತ್ತೆ. ಈ ಒಂದು ಸಿನಿಮಾದಲ್ಲಿ ಸಮೃತ ಅನ್ನೋ ಒಂದು ಹುಡುಗಿ ಆಕ್ಟಿಂಗ್ ನ ಮಾಡಿದ್ದೆ. ಯಾರು ಅಂತ ಕೇಳಿದ್ರೆ ಈ ಒಂದು ಸಿನಿಮಾದಲ್ಲಿ ನಿಧಿಯಾಗಿ ಆಕ್ಟ್ ಮಾಡ್ರು, ಅಂದ್ರೆ ಡಾರ್ಲಿಂಗ್ ಕೃಷ್ಣ ಅಂದ್ರೆ ಆದಿಯ ಮಗಳಾಗಿ ಆಕ್ಟಿಂಗ್ ಮಾಡಿರೋ ಹುಡುಗಿ ತುಂಬಾ ಚೆನ್ನಾಗಿ ಆಕ್ಟಿಂಗ್ ನ ಮಾಡಿದ್ದೆ. ತುಂಬಾ ಜನಕ್ಕೆ ಈ ಒಂದು ಕ್ಯಾರೆಕ್ಟರ್ ತುಂಬಾ ಇಷ್ಟ ಆಗಿರುತ್ತೆ, ಅದ್ರಲ್ಲಿ ಎರಡು ಮಾತಿಲ್ಲ. ಅಷ್ಟೇ ಅಲ್ಲ, ಜಗ್ಗನ್ ಕ್ಯಾರೆಕ್ಟರ್ ಮಾಡಿರೋ ಆ ಪರ್ಸನ್ ಆಕ್ಟಿಂಗ್ ಕೂಡ ಸ್ಟ್ಯಾಂಡ್ ಔಟ್ ಆಗಿದೆ. ನಿಜವಾಗ್ಲೂ ವಂಡರ್ಫುಲ್ ಆಕ್ಟಿಂಗ್. ಆ ತರ ಡೆಲಿವರ್ ಮಾಡ್ಬೇಕು ಅಂದ್ರೆ ಗಟ್ಸ್ ಇರ್ಬೇಕು. ಗಟ್ಸ್ ಒಂದೇ ಅಲ್ಲ, ಆ ಒಂದು ಆಕ್ಟಿಂಗ್ ಸ್ಕಿಲ್ಸ್ ಕೂಡ ಎದ್ದು ಕಾಣುತ್ತೆ. ಆ ಕ್ಯಾರೆಕ್ಟರ್ ಕೂಡ ತುಂಬಾ ಇಷ್ಟ ಆಯ್ತು. ಅಬ್ಸಲ್ಯೂಟ್ಲಿ ಅಭಿ ಕ್ಯಾರೆಕ್ಟರ್ ಕೂಡ ತುಂಬಾ ಚೆನ್ನಾಗಿದೆ. ಆಲ್ಮೋಸ್ಟ್ ಅಲ್ಲಿ ಪಾರ್ಟ್ 1 ಪಾರ್ಟ್ 2 ಮತ್ತೆ ಇದ್ರಲ್ಲೂ ಕೂಡ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ನೇ ಅವ್ರದ್ದು. ಆಮೇಲಿಂದ ಮಿಕ್ಕಿರೋ ಎಲ್ಲ ಒಂದು ರೇಂಜ್ ಅಲ್ಲಿ ಇದೆ. ಒಟ್ನಲ್ಲಿ ಕೆಲವೊಂದೇ ಕ್ಯಾರೆಕ್ಟರ್ಗಳನ್ನ ಇಲ್ಲಿ ಡಾರ್ಲಿಂಗ್ ಕೃಷ್ಣ ಅವ್ರು ತಗೊಂಡಿದ್ರು ಕೂಡ ಎಲ್ಲಾನು ಕೂಡ ಸಗದಾಗಿ ಹ್ಯಾಂಡಲ್ ಮಾಡಿದ್ದಾರೆ. ಈ ತರ ಸಿನಿಮಾನ ಯಾರು ಮಿಸ್ ಮಾಡ್ಕೊಳಕ್ ಹೋಗ್ಬೇಡ್ರಿ. ಮಿಸ್ ಮಾಡ್ಕೊಂಡ್ರೆ ಒಂದೊಳ್ಳೆ ಸಿನಿಮಾನ ಮಿಸ್ ಮಾಡ್ಕೊಂಡ್ರೆ ಗಿಲ್ಟ್ ಮುಂದೆ ಯಾವತ್ತಾದ್ರೂ OTT ನಲ್ಲಿ ಟಿವಿ ನಲ್ಲಿ ನೋಡಿದಾಗ ನಿಮ್ಗಾಗುತ್ತೆ. ಹಂಗಾಗಿ ಫ್ಯಾಮಿಲಿನ ಕರ್ಕೊಂಡು ಹೋಗಿ ತೋರಿಸಿ. ಅದು ಬೇರೆ ಈಗ ಯುಗಾದಿ ಸೀಸನ್ ನವಮಿ ಬರುತ್ತೆ, ಥಿಯೇಟರ್ ಅಲ್ಲಿ ಇರುತ್ತೆ ಈ ಸಿನಿಮಾನ. ಫ್ಯಾಮಿಲಿ ಜೊತೆ ಹೋಗಿ ನೋಡಿ, ಗ್ಯಾರಂಟಿ ಇಷ್ಟ ಆಗುತ್ತೆ. ಮತ್ತೆ ಸಿನಿಮಾಗೆ ಮ್ಯೂಸಿಕ್ ಕೊಟ್ಟಿರೋ ಪರ್ಸನ್ ನಕುಲ್ ಅಭ್ಯಂಕರ್. ನಿಜವಾಗ್ಲೂ ವಂಡರ್ಫುಲ್ ಒಂದು ಮ್ಯೂಸಿಕ್ ಡೈರೆಕ್ಟರ್ ಅಂತ ಹೇಳ್ಬೇಕು. ಐ ಥಿಂಕ್ ಪಾರ್ಟ್ 1 ಮತ್ತೆ 2 ಇವ್ರೆ ಅಂತ ಅನ್ಕೊಂತೀನಿ, ನನಗೆ ಗೊತ್ತಿಲ್ಲ. ನಿಮ್ಗೆ ಏನಾದ್ರು ಗೊತ್ತಿದ್ರೆ ಕಮೆಂಟ್ ನ ಮಾಡಿ. ಬಟ್ ಈ ಸಿನಿಮಾದಲ್ಲೂ ಕೂಡ ವಂಡರ್ಫುಲ್ ಮ್ಯೂಸಿಕ್ ನ ಕೊಟ್ಟಿದ್ದಾರೆ. ನಾನು ಸಪರೇಟ್ ಯೂಟ್ಯೂಬ್ ಅಲ್ಲಿ ಕೇಳಿದಾಗ ಆರೆಂಜ್ ಅಲ್ಲಿ ಇಲ್ಲ, ಪಾರ್ಟ್ 1 ಪಾರ್ಟ್ 2
2 ರೇಂಜ್ ಅಲ್ಲಿ ಇಲ್ಲ ಅಂತ ಅನ್ಕೊಂಡೆ. ಬಟ್ ಸಿನಿಮಾನ ನೋಡಿದ್ದಾದ್ಮೇಲೆ ಆ ಒಂದು ಎಮೋಷನ್ಗೆ ಕನೆಕ್ಟ್ ಆದ್ಮೇಲೆ ಸಾಂಗ್ ತುಂಬಾ ಚೆನ್ನಾಗಿ ಇಷ್ಟ ಆಗುತ್ತೆ. ನನಗೆ ಇಷ್ಟ ಆದವು ಸಾಂಗ್ಗಳು. ಬಟ್ ಪಾರ್ಟ್ 1 ಪಾರ್ಟ್ 2 ರೇಂಜ್ಗೆ ಏನ್ ಸಾಂಗ್ಗಳಿಲ್ಲ ಅಂದ್ರೂ ಕೂಡ ಒಂದಷ್ಟು ಗುಡ್ ಸಾಂಗ್ಗಳು. ಅಷ್ಟೆಲ್ಲ ಬ್ಯಾಕ್ ಗ್ರೌಂಡ್ ಕೋರ್ ಕೂಡ ತುಂಬಾ ಚೆನ್ನಾಗಿದೆ. ಒಳ್ಳೆ ಮ್ಯೂಸಿಕ್ ವರ್ಕ್ಸ್ ಕೂಡ ಇದೆ ಸಿನಿಮಾದಲ್ಲಿ. ಒಂದು ಡೀಸೆಂಟ್ ಬಜೆಟ್ ಅಲ್ಲಿ ಒಂದೊಳ್ಳೆ ಫೀಲ್ ಗುಡ್ ಸಿನಿಮಾನ ತಗೊಂಡ್ ಬಂದಿದ್ದಾರೆ. ನೀವೇನಾದ್ರೂ ನಿಮ್ಮ ಫ್ಯಾಮಿಲಿ ಜೊತೆ ನೆಮ್ಮದಿಯಾಗಿ ಒಂದೊಳ್ಳೆ ಫೀಲ್ ಗುಡ್ ಸಿನಿಮಾನ ನೋಡ್ಬೇಕು ಅಂತ ಅನ್ಕೊಂಡ್ರೆ ಪ್ರತಿಯೊಬ್ಬರಿಗೂ ಇಷ್ಟ ಆಗೋ ತರ ಮಾಡಿದ್ದಾರೆ. ಥಿಯೇಟರ್ಗೆ ಹೋಗಿ ನೋಡಿ. ನೆಗೆಟಿವ್ಸ್ ಜಾಸ್ತಿ ಮಾತಾಡಕ್ ಹೋಗ್ಬೇಡಿ, ಯಾಕಂದ್ರೆ ಇಂಥ ಸಿನಿಮಾಗಳು ನಮ್ಮ ಕನ್ನಡದಲ್ಲಿ ಬರೋದೇ ರೇರು. ಅಂತದ್ರಲ್ಲ ನೆಗೆಟಿವ್ ಮಾತಾಡಿದ್ರೆ ಜನ ಬರ್ದಂಗೆ ಆಗ್ತಾರೆ. ಅದರಲ್ಲೂ ಈಗಿರೋ ಸಿಚುವೇಶನ್ ಅಲ್ಲಿ ಸಿನಿಮಾನ ನೋಡಿ, ಗ್ಯಾರಂಟಿ ನಿಮ್ಗೆ ಇಷ್ಟ ಆಗುತ್ತೆ. ಇದು ಮಾತ್ರ ನಾನು ಹೇಳ್ಬಲ್ಲೆ. ಇಲ್ಲಿವರೆಗೂ ವಿಡಿಯೋ ನೋಡಿದ್ರೆ ನಿಮ್ಮ ಪ್ರಕಾರ ಈ ಸಿನಿಮಾ ನಿಮ್ಗೆ ಯಾವ ತರ ಇಷ್ಟ ಆಯ್ತು ಕಮೆಂಟ್ ಮಾಡ್ರಿ. ಯಾರಿಗೂ ಇಷ್ಟ ಆಗಿರಲ್ಲ ಅಂತ ಮಾತೇ ಬರೋದಿಲ್ಲ ನನಗೆ ಗೊತ್ತಿರೋ ಪ್ರಕಾರ. ಯಾರಿಗಾದ್ರೂ ಇಷ್ಟ ಆಗಿಲ್ಲ ಅಂದ್ರೆ ಏಕೆ ಅಂತಾನು ಕೂಡ ತಿಳಿಸ್ಬೋದು. ಮತ್ತೆ ಸಿನಿಮಾನ ನೀವ್ ಯಾವಾಗ ನೋಡಿದ್ರಿ ಅಂತ ಕಮೆಂಟ್ ಮಾಡಿ.